ನಮಸ್ಕಾರ. ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಜಮಖಂಡಿ ಪರಮಪೂಜ್ಯ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಹಾಗೂ ಮಾತೋಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರ ಶುಭ ಆಶೀರ್ವಾದಗಳೊಂದಿಗೆ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ಹಾಗೂ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ರಬಕೈಬಂಡಿ ತಾಲೂಕಿನ ರಾಂಪುರ ನಗರದ ಶ್ರೀ ಮಲ್ಲಿಕಾರ್ಜುನ ಸಭಾಭವನದಲ್ಲಿ ಕಾರ್ಯಕ್ರಮ ಜರುಗಿತು. ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ತೇರ್ದಾಳ್ ಮತಕ್ಷೇತ್ರದ ಶಾಸಕರು ಶ್ರೀ ಸಿದ್ದು ಸೌದಿ ಹಾಗೂ ಮಾನ್ಯ ನಿರ್ದೇಶಕರಾದ ಬಾಗಲಕೋಟೆ ಜಿಲ್ಲೆಯ ಶ್ರೀ ಚನ್ನಕೇಶವ ಮತ್ತು ಶ್ರೀಮತಿ ವಿದ್ಯಾದಬಾಡೆ, ಶ್ರೀಮತಿ ಗೀತಾ ಸೂರ್ಯವಂಶಿ, ಶ್ರೀ ಬಸಪ್ಪರಪ್ಪ ಹಟ್ಟಿ, ಶ್ರೀಮತಿ ಡಾಕ್ಟರ್ ನೀಲಿಮಾ ಕಾಗೆ, ಶ್ರೀಮತಿ ಸುಧಾ ಮೇಡಮ್, ಶ್ರೀ ನಿಂಗಪ್ಪ ಜಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಮತ್ತು ನಮ್ಮ ದೇಶ ಕಂಡ ಅಪರೂಪದ ಅರ್ಥ ತಜ್ಞ ಹಾಗೂ ದೇಶದ ಮಾಜಿ ಪ್ರಧಾನಮಂತ್ರಿ ಶ್ರೀ ಮನಮೋಹನ್ ಸಿಂಗ್ ಭಾವಚಿತ್ರಕ್ಕೆ ಪೂಜೆ ಪುಷ್ಪ ನಮನ ಸಲ್ಲಿಸಿ 2 ನಿಮಿಷ ಮೌನಾಚರಣೆ ಮಾಡಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪರಮಪೂಜ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಅನೇಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ. ಅದರಲ್ಲಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಮಹಿಳೆಯರ ತಮ್ಮ ಮಕ್ಕಳನ್ನು ಸಂಸ್ಕೃತವಾಗಿ ಯಾವ ರೀತಿ ಬೆಳೆಸಬೇಕು, ಸಮಾಜದಲ್ಲಿ ಕುಟುಂಬದ ಯಾವ ರೀತಿ ನಡೆಗೆ ವರ್ತನೆ ಇರಬೇಕು, ಇಂತಹ ಸಂಸ್ಥೆಗಳನ್ನು ಸ್ಥಾಪಿಸಿ ಮಹಿಳೆಯರ ಸ್ವಾವಲಂಬನೆ ಬದುಕಲಿಕ್ಕೆ ನಮ್ಮ ದೇಶದಲ್ಲಿ ನಾವು ಮಹಿಳೆಯರಿಗೆ ಪೂಜ್ಯನೀಯ ಸ್ಥಾನ ನೀಡುತ್ತೇವೆ. ಮಹಿಳೆಯರ ಏಳಿಗೆಗಾಗಿ ರಕ್ಷಣೆಗಾಗಿ ಕೆಲಸ ಮಾಡುವವರು ಯಾರೆಂದರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಅವರ ಧರ್ಮಪತ್ನಿ ಡಾಕ್ಟರ್ ಶ್ರೀಮತಿ ಹೇಮಾವತಿ ಅಮ್ಮನವರು ಇಡೀ ವಿಶ್ವದಲ್ಲಿ ಮಹಿಳೆಯರ ಪರವಾಗಿ ಹೋರಾಡುತ್ತಿದ್ದಾರೆ. ಮಹಿಳೆಯರ ಅಭಿವೃದ್ಧಿಗಾಗಿ ಮತ್ತು ಮಹಿಳೆಯರ ಸಮಾಜಕ್ಕೆ ಕುಟುಂಬದ ಪರವಾಗಿ ಬಳಸುವ ಕೆಲಸ ಮಾಡುತ್ತಾರೆ. ಅದಕ್ಕೆ ಒಬ್ಬ ಪುರುಷನ ಯಶಸ್ವಿ ಹಿಂದೆ ಮಹಿಳೆಯರ ಪಾತ್ರ ಇದ್ದೇ ಇರುತ್ತದೆ. ಸಮಾಜದಲ್ಲಿ ತಾಯಿಯ ಸ್ಥಾನ ಬಹಳ ದೊಡ್ಡದು ಹಾಗೂ ಬಡವರ ಕುಟುಂಬಕ್ಕೆ ಆಸರೆ ಮತ್ತು ಕುಟುಂಬದ ಜೀವನಕ್ಕೆ ಆಸರೆಯಾದ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಪೂಜ್ಯರ ಸಮ್ಮುಖದಲ್ಲಿ ಹಾಗೂ ಸಂಘದವರು ನಡೆಸಿಕೊಡುತ್ತಾರೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳು, ಮೇಲ್ವಿಚಾರಕರು, ಸಂಘದ ಸದಸ್ಯರು ಮುಂತಾದವರು ಹಾಜರಿದ್ದರು. ವರದಿಗಾರರು ಪ್ರಕಾಶ್ ಶಿರೋಡ್, ರಬಕೈಬಂಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗಡೆಯವರ ಧರ್ಮಪತ್ನಿ ಹೇಮಾವತಿ ಅಮ್ಮನವರು ಇಡೀ ನಮ್ಮ ವಿಶ್ವದಲ್ಲೇ ಮಹಿಳೆಯರ ಪರವಾಗಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಮ್ಮಲ್ಲಿರುವಂತಹ ಸ್ವಸಹಾಯ ಸಂಘದಲ್ಲಿರುವಂತಹ ಸುಮಾರು 6 ಲಕ್ಷ ಸಂಘಗಳಲ್ಲಿ ಸುಮಾರು 58 ಲಕ್ಷ ಸದಸ್ಯರಿದ್ರು. ಅದರಲ್ಲಿರುವಂತಹದ್ದು 80% ಮಹಿಳೆಯರೇ. ಬಹುಶಃ 40 ಲಕ್ಷ ಮಹಿಳೆಯರ ಎಲ್ಲಾ ವಿಚಾರಗಳ ಧಾರೆಗಳನ್ನು ಅವರಿಗೆ ಧಾರೆ ತನ್ನ ಶಕ್ತಿ ಮೀರಿ ಪರಿಶ್ರಮವನ್ನು ಕೊಡ್ತಾ ಇದ್ದಾರೆ. ನೋಡಿ, ಒಂದು ವಿಚಾರವನ್ನು ಗಮನಿಸಿಕೊಳ್ಳಿ. ಅಲ್ಲಿ ಮಹಿಳೆಯರ ಒಬ್ಬ ಅಭಿವೃದ್ಧಿಯನ್ನು ಯಾಕೆ ಚಿಂತನೆಯನ್ನು ಮಾಡ್ತಾರೆ? ಯಾಕೆಂತ ಕೇಳಿದ್ರೆ, ಒಂದು ತಾಯಿ ತಿಳುವಳಿಕೆಯನ್ನು ಹೊಂದಿದ್ರೆ ಅದು ಸ್ವಂತಕ್ಕೆ ಬಳಸ್ಕೊಳ್ಳಲ್ಲ, ಇಡೀ ಕುಟುಂಬಕ್ಕೆ ಬಳಸ್ಕೊಳ್ತಾರೆ. ಒಂದು ಮಹಿಳೆ ತನ್ನ ಮಕ್ಕಳ ಲಾಲನೆ ಪಾಲನೆಯಲ್ಲಿ ಅತ್ಯಂತ ದೊಡ್ಡ ಪಾತ್ರ ವಹಿಸುವುದು ಒಂದು ತಾಯಿ. ಅದನ್ನು ನಾವು ಮಹಿಳೆ ಅಂತ ಹೇಳುವ ಬದಲು ತಾಯಿ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ಆಗ್ತದೆ. ಈ ಹಂತದಲ್ಲಿ ನಿಮ್ಮ ಆರ್ಥಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಯಾವುದೇ ವಿಚಾರವನ್ನು ನೋಡಿ, ಹುಟ್ಟಿನಿಂದ ಸಾವಿನ ತನಕ ಕೂಡ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮವನ್ನು ಪೂಜ್ಯರು ಮುಂದೆ ನಿಂತು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾರೆ. ಒಂದು ಹಂತದಲ್ಲಿ ನಾನು ಹೇಳುವುದಾದ್ರೆ, ನಿಮ್ಮ ವ್ಯವಹಾರಗಳಲ್ಲಿ ನೀವು ಗಮನಿಸಿಕೊಳ್ಳಿ. ನಾವು ಈ ಹಿಂದೆ ನಾನು ಮಹಿಳೆಯರನ್ನು ಗಮನಿಸುವಾಗ ಬಹಳ ವರ್ಷದ ಹಿಂದೆ ನನಗೊಂದು 100 ರೂಪಾಯಿ ಬೇಕು ಅಂತ ಹೇಳೋ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ನಾವು ಸಹಿತ ಫಲಾನುಭವಿಗಳಿದ್ದೀವಿ, ತಾವೆಲ್ಲರೂ ಸಹಿತ. ಅದರಲ್ಲಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಮಹಿಳೆಯರು ತಮ್ಮ ಮಕ್ಕಳನ್ನ ಸುಸಂಸ್ಕೃತವಾಗಿ ಹೇಗೆ ಬೆಳೆಸಬೇಕು, ಸಮಾಜದಲ್ಲಿ ಅಥವಾ ಕುಟುಂಬದಲ್ಲಿ ಯಾವ ರೀತಿ ನಮ್ಮ ವರ್ತನೆ ಇರಬೇಕು, ನಮ್ಮ ನಡಿಗೆ ಹೇಗಿರಬೇಕು ಅನ್ನುವಂಥದ್ದನ್ನ ಇಲ್ಲಿ ಚರ್ಚಾಕೂಟದಲ್ಲಿ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಚರ್ಚೆಯ ಮುಖಾಂತರ ಉತ್ತರ ಕಲ್ಪಿಸುವಂತ ಕೆಲಸ ಮಾಡ್ತಾ ಇದ್ದದ್ದು ಬಹಳ ಸಂತೋಷ ಸಂಗತಿ. ಈ ರೀತಿ ಅನೇಕ ಸಂಸ್ಥೆಗಳನ್ನು ಹುಟ್ಟುಹಾಕಿ
ಅವರಿಗೆ ಸ್ವಾಭಿಮಾನದ ಬದುಕನ್ನ ಬದುಕಲಿಕ್ಕೆ ಅವಕಾಶ ಮಾಡಿಕೊಡುವಂತ ಕೆಲಸ ಧರ್ಮಸ್ಥಳದ ಕ್ಷೇಮಾಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ನಡೀತಾ ಇದೆ. ಸುಮಾರು ಯತ್ರು ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಸರಿ ಹೇಳ್ರಲ್ವಾ? ಎಲ್ಲಿ ನಾರಿಯರನ್ನ ಪೂಜಿಸ್ತಾರೋ ಅಲ್ಲಿ ದೇವಾನು ದೇವತೆಗಳೇ ಇರ್ತಾರೆ ಅಂತ. ನೋಡಿ ಎಷ್ಟು ಪವಿತ್ರವಾದ ಸ್ಥಾನವನ್ನ ಸರ್ ಹೇಳಿದ್ರು, ಪೂಜನೀಯ ಸ್ಥಾನವನ್ನ ನಮ್ಗೆ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ದೇವರು ಬೇರೆ ಅಲ್ಲ, ಮಹಿಳೆಯರು ಬೇರೆ ಅಲ್ಲ. ಅಂದ್ರೆ ದೇವರಿಗೆ ಸಮಾನರಾದಂತವ್ರು ಮಹಿಳೆಯರ ಒಂದು ಅವಕಾಶ ಅಥವಾ ಸ್ಥಾನ ಮಾನವನ್ನ ನಮ್ಗೆ ಕೊಟ್ಟಿದ್ದಾರೆ ತಾಯಿಯಂದಿರೆ. ನಿಜವಾಗ್ಲು ಅಂತಹ ಸ್ಥಾನಮಾನ ಸುಮ್ಮನೆ ಕೊಟ್ಟಿಲ್ಲ. ಯಾಕಂದ್ರೆ ಹಿರಿಯರು ಹೇಳ್ತಾರಲ್ವಾ, ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು. ನೋಡಿ ತಾಯಂದಿರು ಅಂದ್ರೆ ಕೇವಲ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಮಕ್ಕಳು ಮರಿಯನ್ನ ಸಾಕಿ ಸಂಕೊಂಡು ಸಂಸಾರ ನಿರ್ವಹಣೆ ಮಾಡ್ಕೊಂಡು ಇರುವಂತದಲ್ಲ. ತೊಟ್ಟಿಲನ್ನು ತೂಗ್ತೇವೆ, ಸಂದರ್ಭ ಬಂದ್ರೆ ಜಗತ್ತನ್ನೇ ಆಡ್ತೇವೆ. ಇದಕ್ಕೆ ಸಾವಿರ ಉದಾಹರಣೆ ಇದೆ ತಾಯಂದಿರೆ. ಇವತ್ತು ನಿಮಗೆ ಗೊತ್ತಿರಬೇಕು, ನಮ್ಮ ದೇಶದಲ್ಲಿ ಏನಂದ್ರೆ ಅತ್ಯುತ್ತಮ ಸ್ಥಾನಮಾನಗಳಲ್ಲಿ ಅಲಂಕರಿಸಿದಂತ ಮಹಿಳೆಯರು ಬಹಳಷ್ಟು ಜನ ಇದ್ದಾರೆ. ನಮ್ಮ ದೇಶದ ಆರ್ಥಿಕ ಮಂತ್ರಿ ಯಾರು? ಮೇಡಮ್ ಹೇಳಿದ್ರೆ ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ. ನಮ್ಮ ದೇಶದ ರಾಷ್ಟ್ರಪತಿ ಯಾರು? ಮೇಡಮ್ ಹೇಳಿದ್ರು, ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿದ್ದಾರೆ. ಇವತ್ತು ವೇದಿಕೆಯಲ್ಲಿ ಅತಿ ಹೆಚ್ಚು ಮುಂಭಾಗದಲ್ಲಿ ಮತ್ತು ಇಲ್ಲಿ ಕುಂತವರು ಯಾರು? ಮಹಿಳೆಯರು. ಅಂದ್ರೆ ಮಹಿಳೆಯರ ಪ್ರಾಬಲ್ಯ ಎಲ್ಲ ಕಡೆ ಇದೆ. ನಮ್ಮ ಭಾರತ ದೇಶವನ್ನ ಮಹಿಳೆಯರಿಂದ ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡಿ ಎಷ್ಟು ವಿಚಿತ್ರ ಅಂದ್ರೆ ನಮ್ಮ ದೇಶದಲ್ಲಿ ಎಲ್ಲಿ ನೀವು ಅಡ್ಡಾಡಿ ಏನೇ ನೋಡಿ ಎಲ್ಲ ಕಡೆ ಮಹಿಳೆಯರ ಹೆಸರು ಇದೆ. ನಮ್ಮ ದೇಶ ನಾವಿವತ್ತು ನಿಂತಿದ್ದೇವೆ ಭೂಮಿ ತಾಯಿ. ನಾವು ಭೂಮಿ ಅಪ್ಪ ಅದಲ್ಲ, ಭೂಮಿ ತಾಯಿ ಅಂತೇವೆ. ಅದು ಭೂಮಿಯನ್ನ ಕೂಡ ನಮ್ಮಲ್ಲಿ ತಾಯಿಗೆ ಹೋಲಿಸ್ತೇವೆ. ನಮ್ಮ ದೇಶದ ಬಾವುಟ ನಮ್ಮ ಮಾತೆ ಯಾರು? ಭಾರತ ಮಾತೆ. ಅದನ್ನು ಕೂಡ ಭಾರತ ಮಾತೆ ಅಂತ ಹೇಳ್ತೇವೆ. ನೀವು ಎಲ್ಲಿ ಬೇಕಾದ್ರೂ ಅಡ್ಡಾಡಿ ನಮ್ಮ ದೇಶದ ನದಿಗಳು ಯಾವುದು? ಗಂಗಾ, ಯಮುನಾ, ತುಂಗಾ, ಸರಸ್ವತಿ, ಗೋದಾವರಿ ಹೇಳ್ಕೊಂತ ಹೋದ್ರೆ ಬಹಳಷ್ಟು ಇದೆ. ನದಿಗಳ ಹೆಸರು ಕೂಡ ಮಹಿಳೆಯರದ್ದೇ ಇದೆ. ಅಂದ್ರೆ ಮಹಿಳೆ ಇಲ್ಲದೆ ನಮ್ಮ ಭಾರತ ದೇಶ ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸ್ಥಾನಮಾನ ಮಹಿಳೆಯರಿಗೆ ಇದೆ ತಾಯಿಯಂದಿರೆ. ಬಹಳ ಸಂತೋಷ, ಹೆಮ್ಮೆ ಪಡ್ಬೇಕು ನಾವು. ಆದ್ರೆ ಕೆಲವು ಸಾರಿ ಏನಾಗುತ್ತೆ ಅಂದ್ರೆ ಈ ಹೆಮ್ಮೆ ಪಡೋದು ಬಿಟ್ಟು ನಮ್ಗೆ ನಾವು ಏನಂದ್ರೆ ಸಂತೋಷ ಪಡೋದು ಬಿಟ್ಟು ಕೆಲವು ಸಾರಿ ನಾನು ಮಹಿಳಾ ವಿಭಾಗದ ಒಬ್ಬ ಯೋಜನಾಧಿಕಾರಿಯಾಗಿ ನಿಮ್ಮಂತ ಮಹಿಳೆಯರೊಟ್ಟಿಗೆ ದಿನ ಬೆಳಗಾದ್ರೆ ನಾನು ಕೆಲಸ ಮಾಡ್ತೇನೆ. ಹಳ್ಳಿಯಲ್ಲಿ ಏರಿಯಾದಲ್ಲಿ ಗ್ರಾಮ ಮಟ್ಟದಲ್ಲಿ ಮಹಿಳೆಯರೊಟ್ಟಿಗೆ ಕೆಲಸ ಮಾಡೋದು ಕೆಲವೊಂದು ನಾನು ಗಮನಿಸಿದನ್ನು ನಿಮ್ಮೊಟ್ಟಿಗೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಕೆಲವೊಂದ್ಸರಿ ನಮ್ಮ ಮಹಿಳೆಯರು ಹೇಗಿದೆ ಅಂದ್ರೆ ಏನು ಇದೆ ಅದ್ರಲ್ಲಿ ನಾವು ಸಂತೋಷ ಪಡೋದಿಲ್ಲ, ಏನು ಇಲ್ಲ ಅದ್ರ ಬಗ್ಗೆ ಬಹಳ ನಾವು ಆಸಕ್ತಿಯನ್ನು ವಹಿಸ್ತೇವೆ. ನಾನು ಅವಾಗ ಹೇಳಿದಲ್ವಾ, ನಮಗೆ ಎಲ್ಲ ದೇವರು ಅವಕಾಶ ಕೊಟ್ಟಿದ್ದಾನೆ, ಒಳ್ಳೆ ಕುಟುಂಬ ಕೊಟ್ಟಿದ್ದಾನೆ, ಒಳ್ಳೆ ಸಮಾಜದೊಟ್ಟಿಗೆ ನಾವಿದ್ದೇವೆ, ಜೀವನದಲ್ಲಿ ಬದುಕಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಅದನ್ನೆಲ್ಲವನ್ನ ಬಿಡ್ತೇವೆ, ಯಾವುದೂ ಇಲ್ಲ ಅದ್ರ ಬಗ್ಗೆ ಬಹಳಷ್ಟು ನಾವು ಆಲೋಚನೆ ಮಾಡ್ತೇವೆ. ಕೆಲವು ಸಲ ತುಂಬಾ ಹೇಗೆ ಅಂದ್ರೆ ನಂಗೆ ಒಳ್ಳೆ ಕೆಲಸ ಇಲ್ಲ,